ಗೊಬ್ಬರ ಇಲ್ಲ, ಇಂಪೋರ್ಟ್ ಮಾಡ್ಕೊಳ್ಬೇಕು, ರೈತರು ಬೀದಿ ಮೇಲೆ ಕೂರ್ತಾರೆ ಅಂತ ಹೇಳೋದಕ್ಕಿಂತ ಇದನ್ನ ಒಂದು ಇಲಾಖೆ ನಿಮ್ಮ ಹತ್ರ ಇದೆ, ಇದನ್ನ ರೈತರಿಗೆ ಕನ್ವಿನ್ಸ್ ಮಾಡುವಂತ ಕೆಲಸಗಳನ್ನ ಇವತ್ತು ಮಾಡಬೇಕಾಗ್ತದೆ. DAP ಯೂರಿಯಾ ಎರಡು ಕೂಡ ಲಿಕ್ವಿಡ್ ಫಾರ್ಮ್ನಲ್ಲಿ ಬಂದಿದೆ. ಅದು ಕೇವಲ ಸ್ಪ್ರೇ ಮಾಡಿದ್ರೆ ಸಾಕು, ಮಣ್ಣು ಸಾಯೋದಿಲ್ಲ. ನೇರವಾಗಿ ನಾನು ಯೂರಿಯಾ ಮಣ್ಣಿಗೆ ಹಾಕೋದ್ರಿಂದ ಮಣ್ಣು ಸತ್ತು ಹೋಗ್ತದೆ. ಹಾಗಾಗಿ ಮಣ್ಣನ್ನು ಸಾಯಿಸದೇನೆ ಕೇವಲ ಸಸ್ಯಕ್ಕೆ ಬೇಕಾಗಿದೆ. ಗೊಬ್ಬರ ಯಾವುದಕ್ಕೆ ಬೇಕಾಗಿದೆ ಅಂದ್ರೆ ಸಸ್ಯಕ್ಕೆ ಬೇಕಾಗಿದೆ. ನೇರವಾಗಿ ನ್ಯಾನೋ ಗೊಬ್ಬರವನ್ನ ಸಸ್ಯಕ್ಕೆ ಸ್ಪ್ರೇ ಮಾಡೋದ್ರ ಮೂಲಕ ಬೆಳೀತದೆ. ಇದನ್ನ ನಮ್ಮ ಸೈಂಟಿಸ್ಟ್ಗಳು ಹೇಳಬೇಕು. ನೀವು ಹೆಂಗೆ ಒಂದ್ಸಾರಿ ಗೊಬ್ಬರವನ್ನ ಹಾಕೋದನ್ನ ಅಭ್ಯಾಸ ಮಾಡಿಸಿದ್ರಿ, ಅದೇ ರೀತಿ ನ್ಯಾನೋ ಗೊಬ್ಬರವನ್ನ ಸ್ಪ್ರೇ ಮಾಡೋದನ್ನು ಕೂಡ ರೈತರಿಗೆ ಅಭ್ಯಾಸ ಮಾಡಿಸುವಂತ ಕೆಲಸ ಇವತ್ತು ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗಬೇಕಾಗ್ತದೆ.